ನಮಸ್ತೆ. ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ನಾನು ಎಳ್ಳು ಅಮಾವಾಸ್ಯೆಗೆ ವಿಶೇಷತೆ ಅದರ ಮಹತ್ವದ ಬಗ್ಗೆ ನಾನು ಹೇಳ್ತೀನಿ ನೋಡಿ. ನಮ್ಮ ಹೊಲಕ್ಕೆ ನಾವು ಚರಗ ಚೆಲ್ಲಲಿಕ್ಕೆ ಹೋಗೋದು ಅದೇ ವಿಶೇಷತೆಯಿಂದ ಕೂಡಿರ್ತದೆ. ಅದರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ. ಗಾಡಿಯನ್ನೆಲ್ಲ ತೊಳೆದು ಪೂಜೆ ಮಾಡಿ ಅದಕ್ಕೆಲ್ಲ ನೋಡಿ ನಾವು ಈ ಥರ ಮನೇಲೆಲ್ಲ ಥರ ವೆರೈಟಿ ಅಡುಗೆಗಳನ್ನು ಮಾಡಿಕೊಂಡು ಬುತ್ತಿಗಳನ್ನೆಲ್ಲ ಕಟ್ಕೊಂಡು ಗಾಡಿನಲ್ಲಿ ಇಟ್ಕೊಂಡು ಹೊರಟಿವಿ ನೋಡಿ. ನಮ್ಮ ತಾಯಂದಿರು ಬಂದಿದ್ದರು ಇಬ್ಬರೂ. ಮತ್ತು ನಮ್ಮ ಕಾಕಾನು ಬಂದಿದ್ದ, ಹಾಗೆ ಮಕ್ಕಳು ಜೊತೆಯಲ್ಲಿ ಎಲ್ರೂ ಇದೊಂದು ಹಬ್ಬದ ಥರ. ಯಾವ ಥರ ಅಂದರೆ, ಒಂದು ಮನೆ ಹೆಣ್ಮಗಳಿಗೆ ಸೀರೆ ಸೀಮಂತ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಆ ಥರದಲ್ಲಿ ಎಲ್ರೂ ನಾವು ಭೂಮಿ ತಾಯಿಗೆ ಚರಗ ಚೆಲ್ಲಲಿಕ್ಕೆ ಹೋಗ್ತೀವಿ ವರ್ಷಕ್ಕೊಂದು ಸಾರಿ. ಡೈಲಿ ಹೋಗ್ತಾ ಇರ್ತೀವಿ, ಅದೊಂದು ಬೇರೆ. ಇದು ವರ್ಷಕ್ಕೊಂದು ಸಾರಿ ಎಲ್ಲ ಅಡುಗೆಗಳನ್ನು ಮಾಡ್ಕೊಂಡಿರ್ತೀವಿ ನೋಡಿ. ನನ್ನ ಮಗ ಗಾಡಿನ ಸ್ಟಾರ್ಟ್ ಮಾಡ್ದ, ಹಾಗೆ ಎಲ್ಲರೂ ಕೂತ್ಕೊಂಡು ಹೊರಟು ನಮ್ಮ ನಮ್ಮ ಹೊಲಕ್ಕೆ ಚರಗ ಚೆಲ್ಲಲಿಕ್ಕೆ. ಇದು ಎಳ್ಳು ಅಮಾವಾಸ್ಯೆ ಮಹತ್ವ ಅಂದರೆ ಅದನ್ನು ಹೇಳೋಕ್ಕಾಗೋದು. ನಾವು ಒಂದು ಹಿಡಿನ ಭೂಮಿ ತಾಯಿಗೆ ಜೋಳ ಏನಾದರೂ ಹಾಕಿದರೆ ನಮಗೆ ನಿಟ್ಟುಗಂಟ್ಲೇ ತಾಯಿ ನಮಗೆ ವಾಪಸ್ ಕೊಡ್ತಾಳೆ ನೋಡಿ. ಈಗ ನಾವು ನಮ್ಮ ಹೊಲಕ್ಕೆ ಬಂದು ನಾವೆಲ್ಲ ಬುತ್ತಿ ಗಂಟುಗಳನ್ನು ಎಲ್ಲ ಕೆಳಗಡೆ ಇಳಿಸ್ಕೊಂಡು ಈಗ ಹೊಲಕ್ಕೆ ಹೋಗಿ ಕೂತ್ಕೋಬೇಕು. ಗಾಡಿಯಲ್ಲಿರೋ ಐಟಮ್ಸ್ಗಳನ್ನೆಲ್ಲ ಎಲ್ಲನೂ ಒಂದೊಂದಾಗಿ ನನ್ನ ಮಗ ಕೊಡ್ತಾ ಇದ್ದ, ಹಾಗೆ ನಾವೆಲ್ಲರೂ ಒಂದೊಂದಾಗಿ ತೊಗೊಳ್ತಾ ಇದ್ದು. ನಮ್ಮ ಮೈದ ಬಂದಿದ್ದ, ಅವನು ಎಲ್ಲವನ್ನೂ ಎಲ್ಲರೂ ಒಂದೊಂದಾಗಿ ತಲೆ ಮೇಲೆ ಇಟ್ಕೊಂಡು ಸಾಮಾನುಗಳನ್ನು ಇಟ್ಕೊಂಡು ಹೊಲದ ಕಡೆ ನಡೆಸೋದು. ಇದು ನಮ್ಮ ಹೊಲದ ಹಳ್ಳದ ರೂಟ್ ಆಗಿರತ್ತೆ. ಗಾಡಿನೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ಬುತ್ತಿ ಗಂಟನ್ನೆಲ್ಲ ಹೊತ್ಕೊಂಡು ನಮ್ಮ ಹೊಲಕ್ಕೆ ಹೊರಟ್ವಿ ನೋಡಿ. ಆ ಭೂಮಿ ತಾಯಿಗೆ ಎಡೆಗಳನ್ನೆಲ್ಲ ಹಾಕಬೇಕು ವರ್ಷಕ್ಕೊಂದು ದಿನದಲ್ಲಿ. ಆಮೇಲೆ ಪೂಜೆ ಅದನ್ನೆಲ್ಲ ಮಾಡಬೇಕು ನಾವು. ಹೆಣ್ಮಗಳಿಗೆ ಸೀರೆ ಮಾಡ್ತೀವಲ್ಲ, ಅದೇ ಥರನೇ ಎಲ್ಲನೂ ಪದ್ಧತಿ ನಿಯಮದ ಪ್ರಕಾರನೇ ಮಾಡಬೇಕು. ಮೊದಲಿನ ಹಿರಿಯರು ನಿಜವಾಗ್ಲೂ ಇದನ್ನು ಅವರು ಎಲ್ಲ ಶಾಸ್ತ್ರಗಳನ್ನು ಬರೆದಿಟ್ಟಿದ್ದಾರಲ್ವ. ಎಲ್ಲ ಶಾಸ್ತ್ರ ಯಾವುದು ಸುಳ್ಳಲ್ಲ ಕಣ್ರಿ, ಎಲ್ಲನೂ ನಿಜವಾಗಿರುತ್ತೆ ನೋಡಿ. ಟೋಪ್ಸರ್ಗೆ ಸೀರೆ ಉಟ್ಟು ಬುತ್ತೆಗಂಟು ಮೇಲೆ ತಲೆ ಮೇಲೆ ಹೊತ್ಕೊಂಡು ಹೊರಟ್ರೆ ಅದೊಂದು ಖುಷಿ ಚಂದನೇ ಬೇರೆ ನೋಡಿ. ನಮ್ಮ ತಾಯಂದ್ರಿಗೆ ಇಬ್ಬರಿಗೂ ಟೋಪ್ಸರ್ಗಿನ ಸೀರೆ ಕೊಟ್ಟಿದ್ದೆ. ನಾನು ಒಂದು ಇಲ್ಕಲ್ ಸೀರೆನ ಉಟ್ಕೊಂಡಿದ್ದೆ. ಯಾಕಂದರೆ ನನ್ನದೇ ಓನಾಗಿರೋ ಸ್ಯಾರಿನ ನಾನು ಮಾರ್ತಾ ಇರ್ತೀನಿ. ಹಿಂಗಾಗಿ ನಮ್ಮ ತಾಯಂದ್ರಿಗೆಲ್ಲ ಕೊಟ್ಟೆ. ನಾನು ಉಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣತ್ತಲ್ಲ ವರ್ಷಕ್ಕೊಂದು ಸಾರಿ. ನಾವೀಗ ನಮ್ಮ ಹೊಲಕ್ಕೆ ಇಲ್ಲಿ ಬಂದು ಎಲ್ಲ ಹಾಸಿಗೆಗಳನ್ನು ಈ ಥರ ಎಲ್ಲ ಹಾಸ್ಕೊಂಡು ನೋಡಿ. ನಮ್ಮ ಯಜಮಾನ್ರು ಮಿನಿ ಗಾರ್ಡನ್ ಥರ ಮಾಡಿದ್ದಾರೆ ಹೊಲದಲ್ಲೇನೆ. ತೆಂಗಿನ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. 100 ತೆಂಗಿನ ಗಿಡ ಆಗ್ತವೆ. ಮತ್ತು ಬಾಳೆ, ಮಾವು, ಆಮೇಲೆ ಪೇರಳ, ತುಂಬ ಎಲ್ಲ ವೆರೈಟಿ ಹಣ್ಣಿನ ದಿನಸುಗಳನ್ನೆಲ್ಲ ಹಾಕಿದ್ದಾರೆ. ಮತ್ತು ಬದನೆಕಾಯಿ, ಮೆಣಸಿನ್ಕಾಯಿ ಈ ಥರ ಎಲ್ಲ ಹಾಕಿದ್ದೀವಿ. ಗೋವಿನ ಜೋಳ, ಕಡಲೆ, ಜೋಳ ಎಲ್ಲನೂ ಈ ಥರ ಹೊಲದಲ್ಲಿ ಇದೆ. ಈಗ ನಾವೆಲ್ಲ ತಂದಿರೋ ಗಂಟುಗಳನ್ನು ಇಟ್ಟು ಎಲ್ಲ ಎಡೆಗಳನ್ನು ಮಾಡಿಕೊಂಡು, ಹಾಗೆ ನಾವು ಬನ್ನಿ ಮಾಕಾಳಿ ಇರೋ ಜಾಗಕ್ಕೆ, ಬನ್ನಿ ಗಿಡ ಇರುತ್ತೆ ಹೊಲದಲ್ಲಿ, ಆ ಗಿಡಕ್ಕೆ ಸೀರೆನೆಲ್ಲ ಹಾಕಲಿಕ್ಕೆ ಅಂದ್ಬಿಟ್ಟು ಎಲ್ಲರೂ ಹೊರಟು ಬಂದು. ಇದು ನಮ್ಮ ಹೊಲದ ಕೆರೆ ಅದು. ಎಲ್ಲರೂ ಬಂದು ನೋಡಿ. ಇವಾಗ ನಮ್ಮ ಹೊಲದ್ದು ಗೋವಿನ ಜೋಳ ಇದು ತುಂಬ ಚೆನ್ನಾಗಿ ಬಂದಿದೆ. ಈ ಗಿಡಕ್ಕೆ ಸೀರೆನ ಉಡಿಸಿ ಎಲ್ಲ ಆರತಿ, ಆಮೇಲೆ ಉಡಿ, ಮಡ್ಲಕ್ಕಿ ಹಾಕಿ ಅಮ್ಮನಿಗೆ ಎಲ್ಲನೂ ಹಾಕ್ತೀವಿ. ಮತ್ತು ಮಾಡ್ಕೊಂಡು ಬಂದಿರುವಂತಹ ಎಲ್ಲ ನೈವೇದ್ಯಗಳನ್ನು ಒಂದು ಜೋಳದ ಎಲೆಯಲ್ಲಿ ಎಲ್ಲ ಇಡ್ತೀವಿ. ಒಂದು 5 ಕಲ್ಲನ್ನು ಇಡ್ತೀವಿ. ಅಂದರೆ ಪಾಂಡವರು ಅಂದ್ಬಿಟ್ಟು ಅದು ಕಲ್ಲುಗಳು. ಒಂದು ಹಿಂದೆ ಕಳ್ಳಂತರ ಅಂತ ಮಾಡಿಬಿಟ್ಟು ದೊಡ್ಡದಾಗಿ ಇಡ್ತೀವಿ. ಪಂಚಪಾಂಡವರು ಅಂದ್ಬಿಟ್ಟು ಅವ್ರನ್ನ ಕೂಡಿಸಿ ಇಲ್ಲಿ ಬನ್ನಿ ಗಿಡದ ಕೆಳಗಡೆ ಪೂಜೆಗೆಲ್ಲ ಮಾಡ್ತೀವಿ ನೋಡಿ. ಹೊಲದಲ್ಲಿ ಪೂಜೆ ಮಾಡಿದ ಮೇಗೆ ಎಲ್ಲ ಎಡೆಗಳನ್ನು ಹೊಲ ತುಂಬ ಹುಲ್ಲಿಗೆ ಛಲಾಂಬ್ರಿಗ ಅಂದ್ಬಿಟ್ಟು ಸಂಭ್ರಮಿಸ್ತಾ ಇರ್ತೀವಿ ಎಲ್ರೂ. ಈ ಥರ ಒಬ್ಬರು ಎಡೆಗಳನ್ನು ಹೊಲ ತುಂಬ ಹಾಕ್ತಾ ಇರ್ತಾರೆ, ಒಬ್ಬರು ನೀರನ್ನು ಹಾಕ್ತಾ ಇರ್ತಾರೆ. ನಮ್ಮ ಮೈದ ಹೊಲ ತುಂಬ ಎಡೆಗಳನ್ನು ಹಾಕ್ತಾ ಇದ್ರು. ಮತ್ತು ನನ್ನ ಮಗ ಇಬ್ಬರು ಮಕ್ಕಳು ನೀರಿಂದ ಹುಲ್ಲಿಗೆ ಛಲಾಂಬ್ರಿಗೆ ಅಂದ್ಬಿಟ್ಟು ಸಂಭ್ರಮಿಸ್ತಾ ಇದ್ವು ನೋಡಿ. ಈ ಥರ ಎಲ್ಲ ಇದೇ ಎಳ್ಳು ಅಮಾವಾಸ್ಯೆಯ ವಿಶೇಷ ಅಂದ್ರೇ ಇದೆ. ಆ ಭೂಮಿ ತಾಯಿಗೆ ಒಂದು ಹಿಡಿಯನ್ನು ಹಾಕಿದರೆ, ಅದಕ್ಕೆ ರವಿಚಂದ್ರ ಸರ್ ಅವರು ಹೇಳಿದ್ದಾರೆ ನೋಡಿ, ಒಂದು ಸಾಂಗೇ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ. ನಮ್ಮಮ್ಮ ಭೂಮಿ ತಾಯಮ್ಮ ಅಂದ್ಬಿಟ್ಟು. ಅದೇ ಥರ ನೋಡಿ, ಒಂದು ಹಿಡಿ ನಾವು ಎಷ್ಟು ಕಡಲೆ ಹಾಕಿರ್ತೀವೋ ಅದಕ್ಕೆ ನಮಗೆ ಎಷ್ಟೊಂದು ಡಬ್ಬಲ್ ಅಲ್ಲ ತ್ರಿಬ್ಬಲ್ಲಾಗಿ ಆ ಭೂಮಿ ತಾಯಿ ನಮಗೆ ವಾಪಸ್ ಕೊಡ್ತಾಳೆ ನೋಡಿ. ಈ ಥರ ಎಲ್ಲ ಇದು ಕಡಲೆ, ಜೋಳ, ಆಮೇಲೆ ಇದನ್ನು ಎಲ್ಲ ನಾವು ಯಾವಾಗಾದ್ರೂ ಒಂದೊಂದು ಸಾರಿ ಬರ್ತಾ ಇರ್ತೀವಲ್ಲ ಹೊಲಕ್ಕೆ, ಅದಕ್ಕೆ ಎಲ್ಲನೂ ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ವು. ಈ ಥರ ಎಲ್ಲ ಬೆಳೆ ಇದೆ ನೋಡಿ ನಮ್ಮ ಹೊಲದಲ್ಲಿ ಅಂತ ಅಂದ್ಬಿಟ್ಟು.
ನೋಡಿ ನಮ್ಮ ಯಜಮಾನ್ರಿಗೆ ನಾವು ಈಗ ಎಳ್ಳು ಹಚ್ಚಿದ ರೊಟ್ಟಿ, ಸಜ್ಜೆ ರೊಟ್ಟಿ ಈ ಥರ ಎಲ್ಲ ತೊಗೊಂಬಂದಿದ್ವಲ್ಲ, ಅದಕ್ಕೆ ಅವ್ರಿಗೆ ಈರುಳ್ಳಿ ಸೊಪ್ಪನ್ನು ಕಿತ್ಕೊಳ್ತಾ ಇದ್ರು. ನಮ್ಮ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಸೆಕೆಂಡ್ ರೊಟ್ಟಿ, ಕಲ್ಲನ್ ಹಿಂಡಿ, ಆಮೇಲೆ ಏನೆಲ್ಲ ವೆರೈಟಿ ಮಾಡಿದ್ರು ಇದನ್ನು ಮಾತ್ರ ಬಿಡಲ್ಲ ಅವರು ತಿನ್ನೋದನ್ನು. ಈ ಥರ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆಯವರು ಈ ಥರ ಎಲ್ಲ ತಿಂತಾರಲ್ವಾ, ಅದಕ್ಕೊಂದು ಕಾಮೆಂಟ್ ಹಾಕಿ. ನೋಡಿ ಈ ಥರ ಜೋಳದ ರೊಟ್ಟಿ, ಶೇಂಗಾ, ಆಮೇಲೆ ಮೊಸರನ್ನ, ಹಾಗೆ ಪ್ಲೇನ್ ಅನ್ನ, ಚಕ್ಕು ಕಡುಬು ಅಂತೀವಿ ಆ ಥರ ಎಲ್ಲ, ಮತ್ತು ಸೊಪ್ಪು ದೀನ್ಸ ಎಲ್ಲನೂ ರೀ ಆ ಭೂಮಿ ತಾಯಿಗೆ ಎಡೆ ಮಾಡಿದ ಮೇಲೇ ವಾಪಸ್ಸು ನಾವೆಲ್ಲರೂ ಇಲ್ಲೇ ವಾಪಸ್ಸು ಊಟಕ್ಕೆ ಬಂದವು. ಊಟಕ್ಕೆ ಎಲ್ಲರನ್ನೂ ಕೂಡಿಸ್ತೀವಿ. ಈ ಥರ ನೋಡಿ ಈ ಹೋಳಿಗೆಗಳನ್ನೆಲ್ಲ 3 ಥರದ ಹೋಳಿಗೆ, ಕರ್ಚಿಕಾಯಿ ಎಲ್ಲ ಐಟಮ್ಸನ್ನು ಮಾಡಿಕೊಂಡು ಈ ಥರ ಊಟಕ್ಕೆಲ್ಲ ಕೂಡಿಸೋದು, ಅವರಿಗೆ ಬಡಿಸ್ತಾ ಇದ್ದು. ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಹೊಲಕ್ಕೆ ಬಂದಿದ್ದರು, ಪತ್ರಕರ್ತರೆಲ್ಲ ಇದ್ದರು, ತುಂಬ ಜನ ಬಂದಿದ್ರು. ನೋಡಿ ಎಲ್ಲ ನಮ್ಮ ಫ್ಯಾಮಿಲಿ ಆಗಿರುತ್ತೆ, ನಮ್ಮ ಸರ್ವಿಯರ ಫ್ಯಾಮಿಲಿ ನೋಡಿ, ನಮ್ಮ ಸರ್ವಿ ಅಂತ ಅಂದ್ಬಿಟ್ಟು ನನ್ನ ಚಾನಲ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ. ಇದು ಇಷ್ಟು ಜನ ಎಲ್ಲ ಖುಷಿಯಿಂದ ನಾವು ಮಾತಾಡ್ಕೊಂಡು ಹೊಲದಲ್ಲಿ ಹಾಗೆ ನೋಡಿ ವಾಪಸ್ಸು ಮನೆಗೆ ಹೊರಟು ಕಡಲೆ ಗಿಡಗಳನ್ನೆಲ್ಲ ತಿಂತ ಮನೆಗೆ ವಾಪಸ್ಸು ಮತ್ತೆ ಮನೆ ಕಡೆಗೆ ಎಲ್ಲ ಪ್ರಯಾಣವನ್ನು ಬೆಳೆಸೋದು ಎಲ್ಲರೂ ಸೇರಿ. ನಮ್ಮ ತಂಗಿಯವರೆಲ್ಲ ಬಂದರು.